ಅತಿ ಶೀಘ್ರದಲ್ಲೇ ಬಿಜೆಪಿ ಸೇರ್ಪಡೆಗೊಳ್ಳಲಿರುವ ಜೆಡಿಎಸ್ ಮುಖಂಡ ಹಾಗೂ ಕಸಾಪ ತಾಲೂಕು ಅಧ್ಯಕ್ಷ ಹಾಡೇನಹಳ್ಳಿ ಲೋಕೇಶ್ ಮತ್ತು ಬೆಂಬಲಿಗರು. ಹೌದು, ಚನ್ನರಾಯಪಟ್ಟಣ ತಾಲೂಕಿನ ಪ್ರಭಾವಿ ಜೆಡಿಎಸ್ ಮುಖಂಡರಾದ ಹಾಡೇನಹಳ್ಳಿ ಲೋಕೇಶ್ ಅವರ ನಿವಾಸಕ್ಕೆ ಆಗಮಿಸಿದ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನಾಗೇಂದ್ರ ಸಿದ್ದೇಶ್ ಅವರು ಸುದೀರ್ಘ ಚರ್ಚೆ ನಡೆಸಿ ಬಿಜೆಪಿ ಪಕ್ಷಕ್ಕೆ ಆಹ್ವಾನ ನೀಡಿದರು. ಇದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದ ಲೋಕೇಶ್ ಅವರು, ಮುಂದಿನ ದಿನಗಳಲ್ಲಿ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಬೆಂಬಲಿಗರೊಂದಿಗೆ ಸಮಾಲೋಚನೆ ನಡೆಸಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದಾಗಿ ತಿಳಿಸಿದರು. ಭಾರತ ದೇಶದ ಉಳಿವಿಗಾಗಿ ಹಾಗೂ ಹಿಂದುತ್ವದ ಉಳಿವಿಗಾಗಿ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಉತ್ಸುಕನಾಗಿದ್ದೇನೆ. ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಮೆಚ್ಚಿ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಅತಿ ಶೀಘ್ರದಲ್ಲೇ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಳ್ಳಲಿದ್ದೇನೆ. ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರುಗಳು ಬಣಗಳ ರಾಜಕೀಯ ಮಾಡದೆ ಬಿಜೆಪಿ ಪಕ್ಷದ ಸಂಘಟನೆಗೆ ಒಗ್ಗಟ್ಟಿನಿಂದ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಾಸನ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್, ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಬೇಹಳ್ಳಿ ಗಿರೀಶ್, ಜಿಲ್ಲಾ ಬಿಜೆಪಿ ಮುಖಂಡರಾದ ಅಣದಿ ಆನಂದ್ ಕುಮಾರ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಡಿಎಂ ರವಿ, ಬಿಜೆಪಿ ಮುಖಂಡರಾದ ನಂಜುಂಡ ಮೈಮ್ ಸೇರಿದಂತೆ ಇತರರು ಹಾಜರಿದ್ದರು. ಆನಂತರ ಟೀಚರ್ ಹಲವಾರು ಉದ್ಯಮಗಳನ್ನು ಹಲವಾರು ಅವ್ರದೇ ಆದಂಥ ವ್ಯಾಪಾರ ವಹಿವಾಟುಗಳನ್ನ ಮಾಡಿ ಅವರು ಒಬ್ಬರು ಈಗ ಚನ್ನರಾಯಪಟ್ಟಣದಲ್ಲಿ ದೊಡ್ಡ ಉದ್ಯಮಿಗಳು ಅಥವಾ ದೊಡ್ಡ ಸಾಹುಕಾರಗಳ ಸಾಲಿನಲ್ಲಿ ಅವರ ಹೆಸರು ಸಹ ಒಂದು ವಿರಾಜಮಾನವಾಗಿ ಗೋಚರಿಸ್ತೀವಿ. ಒಂದು ತಿಂಗಳಿಂದ MP ಎಲೆಕ್ಷನಿಂದಲೇ ನಾವು ಲೋಕೇಶ್ ಒಡನಾಟಿ ಹೆಂಗೆ BJP ದಳ ಬಂದಾಗಿ ಒಳ್ಳೇದಾಯಿತು, ನಮಗೆ ದಳ ಸದಸ್ಯರು ಬೇಡ, ಏನು ಮಾಡೋಣ ಅಂತ ಇದು ಮಾಡ್ತೀವಿ. ಆಗಲಿಂದ ನಮಗೆ ಜಿಲ್ಲಾಧ್ಯಕ್ಷರು ಭೇಟಿ ಆಗಿರಲಿಲ್ಲ. ಸಮಯ ಬರಬೇಕು ಅಂತೀವಲ್ಲ, ಅದಕ್ಕೆ ಕಾಯಬೇಕು ಅಂತ ಈ ದಿನ ಶುಭ ದಿನ, ಆಷಾಢ ಇರ್ಬೋದು, ಏನೋ ಇರ್ಬೋದು. ಅವರು ಬೆಂಗಳೂರಲ್ಲಿ ಇರ್ತಿದ್ರು, ಸಾಮಾನ್ಯ ಇವತ್ತು ಇಲ್ಲೇ ಬರ್ತಾರಂತ ನಾನು ಕಷ್ಟ ಬರ್ತೀರ ಅಂತ ಇನ್ನೂ ಮಾತಾಡಿಲ್ಲ. ಅಲ್ಲಿ ಮಾತಾಡ್ತೀನಿ ಹೋಗೋಣ ಅಂತ ಹೇಳಿದ್ರು. ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ಹೇಳಿ ಆಯ್ತು ನಟಿ ಹೋಗೋಣ ಮಾತಾಡೋಣ ಅಂತ ಅಂದರು. ಅವರು ನಮ್ಮ ಪಕ್ಷ ಸಿದ್ಧಾಂತದಲ್ಲಿ ಒಪ್ಪಿ ಸೇರ್ಪಡೆ ಕಾರ್ಯಕ್ರಮ ಎಲ್ಲ BJP ಒಪ್ಪಿರ್ತಾರೆ. ಲೋಕೇಶ್ ಅಣ್ಣವರು ವಿವಿಧ ಜವಾಬ್ದಾರಿಗಳನ್ನು, ನಾನಾ ಜವಾಬ್ದಾರಿಗಳನ್ನ ಕಸಾಪ ಅಧ್ಯಕ್ಷ ಆಗಿರ್ಬೋದು, ಡಾಕ್ಟರ್ ಸಂಘರ ಅಧ್ಯಕ್ಷ ಆಗಿರ್ಬೋದು, ಎಲ್ಲನೂ ನಿಭಾಯಿಸ್ತಾ ಇದ್ದಾರೆ. ಈ ತಾಲೂಕಲ್ಲಿ ಹಿಂದುತ್ವಕ್ಕೆ ಕಟ್ಟಾಳುವಂತಂದ್ರೆ ಲೋಕೇಶ್ ಅಣ್ಣ. ನಾವು ಸುಮಾರು ದಿನದಿಂದ ಭಾರತೀಯ ಅವ್ರು JDS ಅಲ್ಲಿ ಇದ್ದ ಕೂಡ ನೋಡಿದ್ದೀವಿ. ಹಿಂದುತ್ವದ ಕಟ್ಟಾಳು, ನಮಗಿಂತಲೂ ಹಿಂದುತ್ವದಲ್ಲೇ 10% ಜಾಸ್ತಿ ಅಭಿಮಾನ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರ ಮೇಲೆ ಜಾಸ್ತಿ ಅಭಿಮಾನ. ತುಂಬಾ ದಿನ ಮಾತಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಇಲ್ಲ ಅಂದ್ರೆ ಸರಿ ದೇಶನೇ ಉಳಿಯಲ್ಲ ಅಂತ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದಾರೆ ಸರ್. ಇದು ಸರ್ ನಾವು ಅವ್ರು ಸಪೋರ್ಟ್ ಮಾಡಿದ್ರೆ